ಬೆಂಗಳೂರು ದಕ್ಷಿಣ ಜನದ ಆಶೀರ್ವಾದದಿಂದ ಈ ಬಾರಿ ಕೂಡ ಬಹಳ ದೊಡ್ಡ ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿ ಗೆಲುವು ಇಲ್ಲಿ ಆಗ್ತಾ ಇದೆ. ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆಗಬೇಕು ಅನ್ನುವಂಥ ಹಂಬಲದಿಂದ ಮತ್ತೊಮ್ಮೆ ತೇಜಸ್ವಿ ಸೂರ್ಯ ನಮ್ಮ ಸಂಸದನಾಗಬೇಕು, ನಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ನಮ್ಮನ್ನು ಪ್ರತಿನಿಧಿಸಬೇಕು ಅನ್ನುವಂಥ ಒಂದು ಆಶೀರ್ವಾದ ಜನ ಮಾಡಿದ್ದಾರೆ. ಒಬ್ಬ ಯುವಕನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟು ಸ್ವಂತ ಮಗನಂತೆ ಆಶೀರ್ವಾದ ಮಾಡಿರುವಂಥ ಕ್ಷೇತ್ರದ ಜನಕ್ಕೆ ನಾನು ಅತ್ಯಂತ ಕೃತಜ್ಞತೆಯಿಂದ ಅವರಿಗೆ ನಮಸ್ಕಾರಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ 5 ವರ್ಷದ ಹಿಂದೆ ಆಯ್ಕೆ ಮಾಡಿದಾಗ ಆಗಿನ್ನೂ ನಾನು ಹೊಸಬ, ಆಗಿನ್ನೂ ಅನುಭವದ ಕೊರತೆ ಇತ್ತು. ಆಫೀಸ್ನಲ್ಲಿ ಒಂದು ಲೆಟರ್ ಹೇಗೆ ಡ್ರಾಫ್ಟ್ ಮಾಡಬೇಕು ಅನ್ನೋದರಿಂದ ಹಿಡಿದು ಪಾರ್ಲಿಮೆಂಟ್ನಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ಎಲ್ಲಿರುತ್ತೆ ಅನ್ನೋವರೆಗೂ ಕೂಡ ಪ್ರತಿಯೊಂದನ್ನು ಕೂಡ ಸ್ವಂತ ಕಲಿತು 5 ವರ್ಷ ಅನುಭವ ಪಡ್ಕೊಂಡಿದ್ದೀವಿ. ಈ 5 ವರ್ಷ ಮೊದಲ ಅವಧಿಯ ಅನುಭವದ ಜೊತೆಗೆ ಜನರ ಆಶೀರ್ವಾದದ ಜೊತೆಗೆ ಹಿಂದಿನ 5 ವರ್ಷ ಮಾಡಿದಷ್ಟು ಪರಿಶ್ರಮದ 10 ಪಟ್ಟು ಪರಿಶ್ರಮ 10 ಪಟ್ಟು ತತ್ಪರತೆಯಿಂದ ನಾನು ಕೆಲಸ ಮಾಡ್ತೇನೆ. ಬೆಂಗಳೂರಿನ ಧ್ವನಿಯಾಗಿ, ಕರ್ನಾಟಕದ ಧ್ವನಿಯಾಗಿ ಸಂಸತ್ತಿನಲ್ಲಿ ನಮ್ಮ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ನಿಭಾಯಿಸ್ತೇವೆ. ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಜನ ಮತದಾನ ಮಾಡಿದ್ದಾರೆ. ಬಹಳ ಒಳ್ಳೆ ಪ್ರತಿಫಲದ ನಿರೀಕ್ಷೆ ಕರ್ನಾಟಕದ ಮತದಾರರು ಇವತ್ತು ನಿರೀಕ್ಷೆ ಹುಟ್ಟಿಸಿದ್ದಾರೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಆಫ್ ವೆರಿ ಬಿಗ್. ಸರ್, ನೀವು ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಇವಾಗ ಹೇಳಿ 300 ದಾಟ್ತಾ ಇಲ್ಲ, ಇನ್ನೂ 400 ಅಂತ ಹೇಳಿ ಟಾರ್ಗೆಟ್ ಇತ್ತು. ಸದ್ಯಕ್ಕೆ ಏನು ಅನಿಸುತ್ತೆ ನಿಮಗೆ, ಎಲ್ಲಿವರೆಗೆ ಆಗ್ಬೋದು? ಮೇಡಮ್, ಇವತ್ತು ನಿಮಗೆ ಗೊತ್ತಿದೆ ಲೋಕಸಭಾ ಚುನಾವಣೆಯ ಕೌಂಟಿಂಗ್ನಲ್ಲಿ 15ರಿಂದ 20 ರೌಂಡ್ಗಳಿರುತ್ತೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ ಇನ್ನೂ 4ನೇ ರೌಂಡ್ ಕಂಪ್ಲೀಟ್ ಆಗಿದೆ ದೇಶದ ಎಲ್ಲ ಕಡೆ. ಇನ್ನೂ ಇನಿಷಿಯಲ್ ಟ್ರೆಂಡ್ಸು ಸುಮಾರು 290 ಕ್ಷೇತ್ರಗಳಲ್ಲಿ 10ರಿಂದ 15 ಸಾವಿರದಲ್ಲಿ ಅಂತರಗಳು ಡಿಫ್ರೆನ್ಸ್ ಇದೆ. ಅದರಿಂದ ಇನ್ನೂ ಒಂದು 2-3 ಗಂಟೆಗಳ ಕಾಲದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. 100ಕ್ಕೆ 100 ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆಗ್ತಾರೆ, ಬಹಳ ದೊಡ್ಡ ಬಹುಮತದಿಂದ ಪ್ರಧಾನಿ ಆಗ್ತಾರೆ. ಕಳೆದ 10 ವರ್ಷ ದೇಶವನ್ನು ಯಾವ ರೀತಿ ಮುನ್ನಡೆಸಿದ್ರೋ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ದೇಶವನ್ನು ಅವರು ಮುನ್ನಡೆಸ್ತಾರೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಕರ್ನಾಟಕದಲ್ಲಿ ಒಂದೇ ಒಂದು ಸೀಟ್ ಇತ್ತು ಕಾಂಗ್ರೆಸ್, ಈ ಸಲ 10ರಿಂದ 11 ಇನ್ನೂ ಇನಿಷಿಯಲ್ ಟ್ರೆಂಡ್ಸ್ ಇದೆ. ಇನ್ನೊಂದು 2-3 ಗಂಟೆಗಳಲ್ಲಿ ಎಲ್ರಿಗೂ ಪಿಕ್ಚರು ಮತ್ತಷ್ಟು ಕ್ಲಾರಿಟಿ ಬರುತ್ತೆ. ಕರ್ನಾಟಕದಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ BJPಗೆ 17ರಿಂದ 18 ಸೀಟ್ ಬರುತ್ತೆ. ಹಲವಾರು ಸೀಟ್ಗಳಲ್ಲಿ ಮಾರ್ಜಿನ್ಗಳು ಇನ್ನೂ 10,000 15,000ದ ವ್ಯತ್ಯಾಸದಲ್ಲಿದೆ. ಯಾವುದೇ ಸಂದರ್ಭದಲ್ಲೂ ಅದು ಬದಲಾಗ್ಬೋದು. ಇನ್ನೊಂದು 2-3 ಗಂಟೆಗಳಲ್ಲಿ ವ್ಯತ್ಯಾಸ ಮತ್ತೆ ಸ್ಪಷ್ಟ ಆಗುತ್ತೆ. 1 ವರ್ಷದ ಹಿಂದೆನೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಒಂದೇ ವರ್ಷದ ಒಳಗಡೆ ಇಷ್ಟೊಂದು ಜನಪ್ರಿಯತೆ ಕುಗ್ಗಿರೋದು ಕೂಡ ಕಾಂಗ್ರೆಸ್ಸಿಗೆ ಅವರ ಆಡಳಿತಕ್ಕೆ ಹಿಡಿದಿರುವಂಥ ಒಂದು ಕನ್ನಡಿ. ಇನ್ನೊಂದು 3-4 ಗಂಟೆಗಳಲ್ಲಿ ವಿ ವಿಲ್ ಹ್ಯಾವ್ ಮೋರ್ ಕ್ಲಾರಿಟಿ. ಧನ್ಯವಾದ.